ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ನಾನಿವಾಗ ಎಗ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ತಿನ್ನಬೇಕು ಅನಿಸುತ್ತೆ. ಹಂಗಾಗಿ ಸಾಂಬಾರು ಐಟಮ್ ಕಡಿಮೆ ಮಾಡಿದ್ದೀನಿ. 4ರಿಂದ 5 ಟೊಮೊಟೊ, 5 ಈರುಳ್ಳಿ, ರುಬ್ಬಕ್ಕೆ 2 ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, 1 ಟೊಮೊಟೊ, ಒಂದು 3 ಸ್ಪೂನಷ್ಟು ತೆಂಗಿನಕಾಯಿ ಎಲ್ಲ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ 3 ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಕಾದಿದೆ. ಇವಾಗ ಮೊಟ್ಟೆ ಹಾಕ್ಕೊಂಡು ಮೊಟ್ಟೆನ ಹುರ್ಕೋತೀನಿ. ಡ್ರೈ ರೋಸ್ಟ್ ಥರ. ನಾನು ಉಪ್ಪು ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ ಅಂದರೆ ನಾನು ಮೊಟ್ಟೆ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ದೆ. ಹಂಗಾಗಿ ನಾನು ಮೊಟ್ಟೆಗೇನು ಉಪ್ಪು ಸೇರಿಸಲಿಲ್ಲ. ಇದನ್ನೇ ಈ ಥರ ಒಂದು 5 ನಿಮಿಷ ಮಿಕ್ಸ್ ಮಾಡಿ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಈ ಚಳಿಗಾಲ ಇರೋದ್ರಿಂದ ಡೈಲಿ ಏನಾದರೂ ಟೈಮ್ ಟು ಟೈಮ್ ಬಿಸಿನೇ ತಿನ್ನಬೇಕು ಅನಿಸುತ್ತೆ. ಬೆಳಗ್ಗೆ ಮಾಡಿದ ಮಧ್ಯಾಹ್ನ ತಿನ್ನೋಕೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ದಾಲ್ ರೈಸ್, ಕಿಚಡಿಗಳು ಈ ಥರದ್ದು ಮಾಡ್ಕೊತಾ ಇರ್ತೀನಿ. ಇವಾಗ ಇದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಮತ್ತು 2 ಸ್ಪೂನ್ ತುಪ್ಪ ಸೇರಿಸಿ ಸ್ವಲ್ಪ ಕಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದು 3 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ನಾವು ಟೊಮೊಟೊ ಕಟ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈರುಳ್ಳಿ ಸ್ವಲ್ಪ ಬಾಡಿದೆ. ಈರುಳ್ಳಿ ಬಾಡಿದ್ಮೇಲೆ ಇವಾಗ ನಾನು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಸೇರಿಸಿ ಆದಮೇಲೆ ಟೊಮೊಟೊಗೆ ಮಿಕ್ಸ್ ಕೊಟ್ಟು ಸ್ವಲ್ಪ ಉಪ್ಪಿನ ಪುಡಿ ಸೇರಿಸಿ ಮಿಕ್ಸ್ ಕೊಟ್ಟರೆ ಟೊಮೊಟೊ ಬೇಗ ಸ್ಮ್ಯಾಸಲ್ಲಿ ಆಗಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಈ ಚಳಿಗಾಲ ಕಳೆಯೋವರೆಗೂ ನಾನು ಇದೇ ಥರ ಮಾಡೋದು. ಇವಾಗಲೇ ಅಂತ ಅಲ್ಲ, ಯಾವಾಗಲೂ ಅಷ್ಟೇ ಟೈಮ್ ಟು ಟೈಮ್ ಬಿಸಿ ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಬಿಟ್ಟು ಮಸಾಲೆ ಒಂದು ಕುದಿ ಬರೋ ತನಕ ಬಿಟ್ಟರೆ ಚೆನ್ನಾಗಿ ಮಸಾಲೆ ಕುದಿ ಬರಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ವಾಸನೆ ಯಾವುದೂ ಇರಬಾರ್ದು. ನಾನು ಚಕ್ಕೆ, ಲವಂಗ ಎಲ್ಲ ಒಂದೊಂದೇ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ 2 ಲೋಟ ಬಾಸುಮತಿ ಅಕ್ಕಿನ ತೊಳೆದು ಸೇರಿಸ್ಕೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ಹಾಕ್ಕೋಬೋದು. ಸೋನಾ ಮಸೂರಿ ಅಕ್ಕಿ ಇದ್ದರೆ ಹಾಕ್ಕೋಬೋದು. ನಮ್ಮ ಮನೇಲಿ ಅಕ್ಕಿ ಮುಗ್ದೋಗಿತ್ತು. ನಾವು ಇವಾಗ ಭತ್ತ ಕುಯ್ದಿದ್ದೀವಿ. ಹಂಗಾಗಿ ನಾನು ಬುಲೆಟ್ ರೈಸ್ ತರಿಸ್ಕೊಂಡಿದ್ದೀವಿ. ನಾನು ಅದನ್ನು ಹಾಕಲಿಲ್ಲ, ಬಾಸುಮತಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಅರ್ಧ ಲೋಟದಷ್ಟು ಮೊಸರು ಸೇರಿಸಿ ಒಂದು ಮಿಕ್ಸ್ ಕೊಟ್ಬಿಟ್ಟು 3.5 ಲೋಟ ನೀರು ಹಾಕಿದ್ದೀನಿ. ಕಾರಣ ಏನು ಅಂದರೆ ಮಸಾಲೆಯಲ್ಲಿ ನೀರಿತ್ತಲ್ಲ, ಹಂಗಾಗಿ ಬರೀ 3.5 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಬಿಸಿ ನೀರು ಇಟ್ಕೊಂಡಿದ್ದೆ ನಾನು, ಸ್ವಲ್ಪ ಬೇಗ ಆಗಲಿ ಅಂತ. ಹಂಗಾಗಿ ಸೇರಿಸ್ಕೊಂಡು ಮಿಕ್ಸ್ ಕೊಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕುದಿ ಬಂದಮೇಲೆ ಮೊಟ್ಟೆನೂ ಸೇರಿಸ್ಬಿಟ್ಟು ಇನ್ನೊಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು. ತುಂಬ ಸೂಪರಾಗಿ ಬಂದಿತ್ತು ಬಿರಿಯಾನಿ, ಎಗ್ ಬಿರಿಯಾನಿ. ಇವಾಗ ಇದಕ್ಕೆ ಎರಡು ವಿಷಲ್ ಕೊಟ್ಕೊಂಡ್ರೆ ಬಿರಿಯಾನಿ ಸೂಪರಾಗಿ ಬರುತ್ತೆ. ಟ್ರೈ ಮಾಡಿ. ಚಳಿಗಾಲ ಮುಗಿಯೋವರೆಗೂ ಬಿಸಿ ಬಿಸಿನೇ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಗೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.